ಹಲೋ, ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್. ನಾನಿವತ್ತು ಶೀತ, ಕೆಮ್ಮು ಮತ್ತು ನೆಗಡಿ ಇದಕ್ಕೆ ನಮ್ಮ ಮನೆಯಲ್ಲಿ ಮಾಡೋ ಮದ್ದಿನ ಬಗ್ಗೆ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಇದು ನಮ್ಮ ಅತ್ತೆ ಮುಂಚೆ ಮದುವೆಯಾಗಿ ಬಂದಾಗಿನಿಂದ ಇದು ಮಾಡ್ತಾ ಇದ್ದಾರೆ. ಅವರಿಂದಲೇ ಮಾಡಿಸ್ತೇನೆ ನಾನಿವತ್ತು. ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಶೀತ ಕೆಮ್ಮಿನವ್ರ ಪ್ರಾಬ್ಲಮ್ ಜಾಸ್ತಿ. ಅದಕ್ಕೆ ಅವರು ಮದ್ದೇ ಮಾಡ್ತಾರೆ. ನಾವು ಅಂದರೆ ಯಾಕಂದರೆ ಇದರಲ್ಲಿ ಕಫ ಬ್ಲಾಕ್ ಆಗೋಲ್ಲ, ಕಫ ಎಳ್ದು ಹೋಗುತ್ತೆ ಅಂಥ ಮದ್ದಿದು. ಮತ್ತು ನಾವು ಹಾಸ್ಪಿಟಲ್ಗೆ ಹೋದರೆ ಅದು ಅಲ್ಲೇ ಬ್ಲಾಕ್ ಆಗುತ್ತೆ. ಯಾವುದು ಹಾಸ್ಪಿಟಲ್ ಮದ್ದು ತಗೊಂಡ್ರೆ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದರೆ ಮತ್ತೆ ನಿಮೋನಿಯಾಕ್ಕೆ ಸೇರುತ್ತೆ. ಬಟ್ ಇದು ಹಾಗಲ್ಲ, ಕಫ ನೀರಾಗಿ ಹೋಗುವಂಥ ಮದ್ದು. ಇದು ನನ್ನ ಮಾಮಿ ಮುಂಚೆನಿಂದಲೂ ಮಾಡ್ಕೊಂಡ್ಬಂದಿದ್ದು, ಈಗಲೂ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ಇದು ಯಾವಾಗಲೂ ರೆಡಿ ಇರುತ್ತೆ. ಒಂಚೂರು ಕೆಮ್ಮು ಬಂದರೂ ಇದನ್ನು ಚಿಪ್ಕೊಂಡು ತಿಂದ್ರಾಯಿತು. ಇದು ಬೆಲ್ಲದ ಜೊತೆ ಮಾಡುವಂಥದ್ದು. ನಿಮಗೆ ಇದನ್ನೀಗ ಹೇಳ್ತೇನೆ ನೋಡಿ. ಮಾಮಿನೇ ಎಷ್ಟು ಇದು ಬೇಕು ಅಂತೆಲ್ಲ ಹೇಳ್ತಾರೆ ನಿಮಗೆ, ಕೇಳಿ. ಓಕೆ ಮಾಮಿ, ನಮಸ್ತೆ. ನಮಸ್ತೆ. ಈ ಮನೆ ಮದ್ದು ಮಾಡ್ತೀನಿ, ನಾನು ಕನ್ನಡದಲ್ಲೇ ಹೇಳ್ತೇನೆ. ಯಾಕಂದರೆ ಕನ್ನಡದಲ್ಲಿ ನಂಗೆ ಜಾಸ್ತಿ ವ್ಯೂವರ್ಸ್ ಇರೋದ್ರಿಂದ ನನ್ನ ಮಾಮಿನೂ ಕನ್ನಡ ಮಾತಾಡ್ತಾರೆ. ಹಾಗಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತ ನಾನು ಕನ್ನಡದಲ್ಲೇ ಹೇಳ್ತಾ ಇರ್ತೇನೆ. ಯಾಕೆಂದರೆ ತುಳುನಾಡಿನವರಿಗೆ ಕನ್ನಡ ಒಂದೇ ಬರುತ್ತೆ ತುಳು ಜೊತೆಗೆ. ಅದಕ್ಕೋಸ್ಕರ ನನ್ನ ಮಾಮಿ ಜೊತೆ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಓಕೆನಾ? ನಿಮಗೆಲ್ಲ ಓಕೆ ಅಲ್ಲ? ಯಾಕಂದರೆ ನಂಗೆ ತುಂಬ ಮಂದಿ ಕನ್ನಡ ಫ್ರೆಂಡ್ಸ್ ಇರೋದ್ರಿಂದ ಅವರಿಗೂ ಅರ್ಥ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಮಾತಾಡ್ತೇನೆ. ಇಲ್ಲಾಂದರೆ ತುಳು ಬಿಟ್ಟು ಕನ್ನಡ ಹಾಗೇನಿಲ್ಲ, ಆಯಿತಾ? ಎಲ್ಲರೂ ಸಹಕರಿಸಿ ನೋಡಿ. ಈಗ ಅವರೇ ಹೇಳ್ತಾರೆ, ಈ ಮದ್ದಿಗುಂಟಲ್ಲ ಮನೆಯಲ್ಲಿರೋದೇ ವಸ್ತು, ನಾವು ಹೊರಗಡೆಯಿಂದ ಏನೂ ತರಬೇಕಂತ ಇಲ್ಲ. ಹೆಚ್ಚಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಸೇರಿಸ್ಕೊಂಡು ಮಾಡುವಂಥದ್ದು ಇದು. ಮತ್ತು ತುಂಬ ಟೈಮ್ವರೆಗೂ ಹದಗೆಡೋದಿಲ್ಲ. ಮಾಡುವ ರೀತಿಯಲ್ಲಿ ಮಾಡಿದರೆ ಇದು ತುಂಬ ಟೈಮ್ವರೆಗೆ ಹದಗೆಡೋದು ಇಲ್ಲ. ಅದಕ್ಕೋಸ್ಕರ ನೋಡಿ, ಮಾಮೀಗ ಹೇಳ್ತಾರೆ ಏನೆಲ್ಲ ಅಂತ. ಮಾಮಿ ಹೇಳಿ, ಏನೆಲ್ಲ ಆಗಬೇಕು ಅಂತೆಲ್ಲ ಹೇಳಿ. ಇದಕ್ಕೆ ಫಸ್ಟ್ ತುಳಸಿ ಸೊಪ್ಪು, ಇದು ಶುಂಠಿ, ಇದು ಒಂದು 5ರಿಂದ 7 ಅಮೃತ ಬಳ್ಳಿ, ಆಯಿತಾ? ಹಾಂ, ಮತ್ತು ಈರುಳ್ಳಿ ನೋಡಿ, 1ರಿಂದ 1.5ವರೆಗೆ ಈರುಳ್ಳಿ. ಮತ್ತೊಂದು ನೋಡಿ ಇಷ್ಟು ಕರಿಮೆಣಸು ತಗೊಳ್ತಿದ್ದಾರೆ. ಈ 5 ವಸ್ತುಗಳನ್ನು ಸೇರಿಸ್ಕೊಂಡು ಮಾಡುವಂಥ ಇದು ಮದ್ದು. ಇದಂದರೆ ಮಕ್ಕಳಿಗೂ ಕೊಡ್ಬೋದು. ಅಂದರೆ ಚೀಪಾಗಿ ಇದಕ್ಕೆ ಬೆಲ್ಲನೂ ಹಾಕೋದ್ರಿಂದ 5 ಈ ವಸ್ತುಗಳಂದರೆ ಅಮೃತ ಬಳ್ಳಿ, ತುಳಸಿ ಸೊಪ್ಪು, ಶುಂಠಿ, ಕರಿಮೆಣಸು ಮತ್ತು ಈರುಳ್ಳಿ. ಇದರ ಜೊತೆಗೆ ಬೆಲ್ಲ. ಯಾಕಂದರೆ ಚೀಪ್ಲಿಕ್ಕೆ ಸ್ವಲ್ಪ ಒಳ್ಳೆಯದಾಗಬೇಕಲ್ಲ, ಅದಕ್ಕೋಸ್ಕರ ಬೆಲ್ಲ ಯೂಸ್ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಈಗ ಪುಡಿ ಮಾಡಬೇಕು. ನೀರು ಹಾಕದೆ ಪುಡಿ ಮಾಡಬೇಕು ಇದನ್ನು. ಓಕೆ, ನಾವೀಗ ಪುಡಿ ಮಾಡುವ, ಆಯ್ತಲ್ಲ ಫ್ರೆಂಡ್ಸ್? ಬನ್ನಿ, ಇದು ಹೇಗೆ ಮಾಡೋದಂತ ನೋಡ್ಕೊಡುವ. ಇದು ಮಾಮಿಯಿಂದಲೇ ಮಾಡಿಸೋದ್ರಿಂದ, ಮಾಮಿಯೇ ಮಾಡೋದಿದು. ನಾನು ಮಾಡ್ತೀನಿ, ಆದರೆ ಈಗ ಮಾಮಿ ಹತ್ರ ಮಾಡಿಸಿ ನಿಮ್ಗೆ ತೋರಿಸ್ತೀನಿ, ಆಯಿತಾ? ನಮ್ಮ ಮನೇಲಿ ಇದು ಯಾವಾಗಲೂ ರೆಡಿ ಇರುತ್ತೆ. ಹಾಗೆ ಮನೆಯಲ್ಲಿರೋ ವಸ್ತು ಮಾಡೋದು ಎಷ್ಟು ತುಂಬ ಟೈಮಲ್ಲಿ ಹಾಗೆ ಇಟ್ಟು ಡಬ್ಬಕ್ಕೆ ಹಾಕಿಟ್ರು ಕೆಡುವಂಥ ವಸ್ತು ಅಲ್ಲ. ಇದು 1 ವರ್ಷದವರೆಗೆ ಯೂಸ್ ಮಾಡ್ಬೋದು. ಆದರೆ ಇದನ್ನು ಮಾಡಬೇಕಾದ್ರೆ ಜಾಗ್ರತೆಯಿಂದ ಮಾಡಬೇಕಾಗತ್ತೆ, ಬೆಲ್ಲ ಹಾಕೋದ್ರಿಂದ. ಓಕೆ ಫ್ರೆಂಡ್ಸ್, ಬನ್ನಿ ನಾವು ಸ್ಟಾರ್ಟ್ ಮಾಡುವ. ಮೊದಲಿಗೆ ಕರಿಮೆಣಸು ಹಾಕ್ತಾ ಇದ್ದೇನೆ. ಫಸ್ಟ್ ಒಂದು ಪೊಡಿ ಮಲ್ಪುನ, ಒಂದು ಪುಡಿ ಅವಡ. ಫಸ್ಟಿಗೆ ಇದು ಸ್ವಲ್ಪ ಜಾಸ್ತಿ ಪುಡಿ ಆಗಬೇಕು. ಕರಿಮೆಣಸು ಪುಡಿ ಮಾಡ್ಕೊಳ್ಳೋ ಫಸ್ಟ್. ನೋಡಿ, ಕರಿಮೆಣಸು ಪುಡಿಯಾಗಿದೆ ನೋಡಿ. ಈಗ ಇದಕ್ಕೆ ಉಳಿದ ಎಲ್ಲ ಮಸಾಲೆನ ಹಾಕ್ಕೊಳ್ಬೇಕು. ಇದು 5ರಿಂದ 7 ಅಮೃತ ಬಳ್ಳಿ ಸೊಪ್ಪು, ಶುಂಠಿ, ಈರುಳ್ಳಿ,
ಹಾಗೆ ತುಳಸಿ ಸೊಪ್ಪು. ತುಳಸಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಮಾಮಿಗೆ ಸ್ವಲ್ಪ ಹೆಲ್ಪ್ ಬೇಕಾಗೋದ್ರಿಂದ ನಾನು ಮಾಮಿಗೆ ಹೆಲ್ಪ್ ಮಾಡ್ತಾಯಿದ್ದೇನೆ. ಇದನ್ನೀಗ ಪುಡಿ ಮಾಡುವ. ಅಂತ ಎಣ್ಣೆ ಮಾಯ್ತದೆ, ಅವು ಉಂಡೆ ಎಣ್ಣೆ ಅವಂತೆ ಮಾಯ್ತದ್ದು. ನೋಡಿ ಇಷ್ಟು ಸಣ್ಣಗೆ ರುಬ್ಕೊಳ್ಬೇಕು. ನೀರು ಹಾಕಲಿಕ್ಕಿಲ್ಲ ಇದಕ್ಕೆ, ಅದೇ ಸಣ್ಣಗೆ ಒಂದು 2-3 ಸಲ ಸ್ಪೂನ್ ಹಾಕಬೇಕಾಗತ್ತೆ ಮಿಕ್ಸಿಗೆ ಹಾಕ್ಬೇಕಾದ್ರೆ. ಯಾಕಂದರೆ ನೀರು ಹಾಕದಿರೋದ್ರಿಂದ ಒಮ್ಮೆಗೆ ಅದೆಲ್ಲ ಸಿಕ್ಕಾಕೊಳ್ಳೋದಿಲ್ಲ. ಹೀಗೆ ನೋಡಿ ಎಷ್ಟು ಸಣ್ಣಗೆ, ಎಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ರೀತಿ ಆಗಬೇಕು. ಹೀಗೆ ಇದನ್ನೆಲ್ಲ ಒಂದು ತಟ್ಟೆಗೆ ಚೇಂಜ್ ಮಾಡುವ. ನೋಡಿ ಒಂದು ತಟ್ಟೆಗೆ ಚೇಂಜ್ ಮಾಡಿದ್ದೀನಿ ಮಿಕ್ಸಿಯಿಂದ ತೆಗೆದು. ಇದು ನೀರೇನು ಯೂಸ್ ಮಾಡಲಿಲ್ಲ, ಅದೇ ನೀರಾಗಿದ್ದಷ್ಟೇ. ನೀರು ಯೂಸ್ ಮಾಡಲೂಬಾರ್ದು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಮಗದು ಉಂಡೆ ಕಟ್ಟಲಿಕ್ಕಿದೆ. ಪಾಕದಿಂದ ಪಾಕ ತೆಗಿಲಿಕ್ಕಿದೆ ಇದನ್ನೀಗ. ಇದರ ನಂತರ ಏನು ಮಾಡೋದು ಅಂತ ನೋಡುವ. ನೋಡಿ ಅದಕ್ಕೆ ಬೆಲ್ಲ ಎಷ್ಟು ಹಾಕ್ತಾರೆ ಅಂದರೆ, ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಆಗಿರಬೇಕಲ್ಲ, ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ದೊಡ್ಡವರಿಗಾದರೂ ಅಡ್ಡಿಲ್ಲ, ಅಂತಂದರೆ ಕಹಿನೂ ಇರುತ್ತೆ, ಖಾರನೂ ಇರುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಪತ್ರ ನೋಡಿ ಇಷ್ಟು. ನೋಡಿ ಅದಕ್ಕೆ ಒಂದು 2 ಸ್ಪೂನಷ್ಟು ನೀರು ಹಾಕಿದ್ದಾರೆ. ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನಷ್ಟು ಬೆಲ್ಲ ಕರಗಬೇಕಲ್ಲ, ಹಾಗೆ ಇದೀಗ ನೀರು ಹಾಕಬೇಕು. ಜಾಸ್ತಿ ಹೈ ಫ್ಲೇಮಲ್ಲೂ ಇಡಬಾರ್ದು, ಯಾಕಂದರೆ ಅದು ಇದಾಗುತ್ತೆ, ಕರಟು ಹೋಗುತ್ತೆ. ಮೆಲ್ಲ ಫ್ಲೇಮಲ್ಲಿಟ್ಟು ನೋಡಿ ಈ ರೀತಿ ಬಿಸಿ ಆಗ್ತಾ ಇದೆ. ಈಗ ಬಿಸಿ ಆಗ್ತಿದ್ದಂಗೆ ಅದು ಕೈ ಆಡಿಸ್ತಾ ಇರಬೇಕು ಅದಕ್ಕೆ. ಅದೇ ನೀರು ಹಾಕ್ತಾ ಬರ್ತಿದೆ ನೋಡಿ. ನಮಗೆ ಬೆಲ್ಲ ಸ್ವಲ್ಪ ಜಾಸ್ತಿ ಆದರೂ ಅಡ್ಡಿಲ್ಲ, ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು. ಬೆಲ್ಲ ಕಮ್ಮಿ ಆದರೆ ಅದು ಅಮೃತ ಬಳ್ಳಿ ಕಹಿ ಮತ್ತು ಕರಿಮೆಣಸು ಖಾರ, ಅದೇ ಘಾಟು ಬರುತ್ತೆ. ಇದೇನಾಗುತ್ತೆ, ಕಹಿ ಖಾರ ಸ್ವೀಟ್ ಎಲ್ಲ ಒಂದೇ ರೀತಿ ಇರುತ್ತಲ್ಲ, ಅದು ಸ್ವಲ್ಪ ಮಕ್ಕಳಿಗೆ ಖುಷಿಯಾಗುತ್ತೆ ತಿನ್ನಲಿಕ್ಕೆ. ಇಲ್ಲಾಂದರೆ ಮಕ್ಕಳು ತುಂಬ ಕಷ್ಟಪಡ್ತಾರೆ ತಿನ್ನಬೇಕಾದ್ರೆ. ನೋಡಿ ಈಗ ನೋಡಿ ಒಂದು ಚೂರು 2 ಸ್ಪೂನಷ್ಟು ಮಾತ್ರ ನೀರು ಹಾಕಿದ್ದಾರೆ ನೋಡಿ ಕರಗಲಿಕ್ಕೆ. ಈಗ ಕರಗ್ತಾ ನೋಡಿ, ಅದು ನೀರಾಯಿತು ನೋಡಿ, ಅದು ಇನ್ನೂ ಪಾಕ ಬರಬೇಕು. ನನ್ನ ಮಾಮಿ ಮಾಡಿದ ಹಳ್ಳಿ ಮನೆಮದ್ದು, ಶೀತ ಕೆಮ್ಮು ಮತ್ತು ಕಫಕ್ಕೆ. ಇದನ್ನು ಹೇಗೆ ಕಫ ನೀರಾಗಿ ಹೋಗುತ್ತಂದರೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಇದು ಚೂರು ಕಡಿಮೆ ಆಗ್ತದೆ ಹುಡ್ಕೊಂಡು. ಆಗ್ತಾ ಇದೆ. ಇದನ್ನು ಚೆಕ್ ಮಾಡಲಿಕ್ಕಿದೆ ಪಾಕ ಆಗಿದೆಯಾ ಇಲ್ವಾ ಅಂತ. ಒಂದು ಲೋಟ ನೀರು ಹಿಡ್ಕೊಂಡು ನೋಡಿ, ಈಗ ಅಂಟು ಬರ್ತಾ ಇದೆ ಅದು. ಆಯಿತು, ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ. ನೋಡಿ ಈಗ ಪಾಕ ಬಂದಿದೆ. ಒಂದು ನಿಮಿಷ ಮೆಲ್ಲದಿತ್ತಂದ್ರೆ ನೋಡಿ ಈ ರೀತಿ ಪಾಕ ಬರಬೇಕು ನೋಡಿ. ತಣ್ಣೀರಿಗೆ ಹಾಕಿದ ಕೂಡಲೇ ಪಾಡಲೆ ಮಾಮಿ. ಈಗ ಮಿಕ್ಸಿಯಲ್ಲಿ ಹಾಕಿದಂಥ ಪುಡಿ ಇದೆಯಲ್ಲ, ನಾನು ಹಾಕಿ ವಾಟಿ ಕೊಡಿ. ಪಾಡಿ ಅದು ಬೇಕು. ಕೈ ಬಿಡಿ.
ನೋಡಿ ತಣ್ಣೀರಿಗೆ ಹಾಕಿದಂಥ ಬೆಲ್ಲ ಇದೆಯಲ್ಲ, ನೀರು ಈ ರೀತಿ ಆಗಬೇಕು ನೋಡಿ. ಖಾರ ಯಾವತ್ತೂ ಈ ರೀತಿ ಆಗಬೇಕು. ಆನಂತರ ಅದು ಹಾಕ್ಕೊಳ್ಬೇಕು, ಅಂದರೆ ಇಷ್ಟು ಗಟ್ಟಿ ಬರಬೇಕಿದು. ತಣ್ಣೀರು ಹಾಕಿದ್ಕೊಳ್ಳಿ ನೋಡಿ, ಗಟ್ಟಿ ಆಯ್ತು ನೋಡಿ. ಗಟ್ಟಿ ಬರ್ತದೆ, ಕೈ ತಾಗನಾಗ ಗಟ್ಟಿ ಬರ್ತದೆ. ಇವರೇ ನಿಮ್ಮ ಮಾಮಿ. ನೀರು ಹಾಳೋದು ಗಟ್ಟಿ ಯಾವಡ ಕಣ ಹಾಕು. ನೋಡಿ, ಚೂರು ನೀರು ಹಾಕದೇನೆ ಇಷ್ಟು ನೀರಾಯಿತು ನೋಡಿ. ನಾವು ಮತ್ತೆ ನೀರು ಹಾಕಲೇಬಾರ್ದು, ಯಾಕಂದರೆ ಪಾಕ ಬರಲ್ಲ. ಬೆಲ್ಲ ಯಾವ ಬೆಲ್ಲ ಖಾರ ಯಾವತ್ತ ಅದ ಖಾರ ಬೆಲ್ಲ ಯಾವ ನೆಲ್ಲ ಉರಿಯಲ್ಲೇ ಇಡಬೇಕು, ಫ್ಲೇಮ್ ಮೇಲೇ ಇಡಬೇಕು, ಕೈ ಇಡಬಾರ್ದು, ತಳ ಹಿಡಿಯುತ್ತೆ. ಕೈ ಆಡಿಸ್ತಾನೂ ಇರಬೇಕು. ಹೀಗೆ ನೋಡಿ, ನೀರು ಹಾಕೋದೇ ನೋಡಿ ಎಷ್ಟು ನೀರಾಯಿತು ನೋಡಿ. ಇನ್ನು ಅದು ಪಾಕ ಆಗಿರೋದ್ರಿಂದ ಗಟ್ಟಿ ಆಗ್ತಾ ಬರುತ್ತೆ. ನಮ್ಮ ಮನೇಲಿ ರೆಡಿ ಇರ್ತದೆ. ಮಾಮಿ ಅಂತ ಇದು ಖಾಲಿ ಆಗಲಿಕ್ಕೆ ಬಿಡಲ್ಲ. ಒಮ್ಮೆ ಖಾಲಿ ಆದರೂ ಇನ್ನೊಂದು ಸಲಕ್ಕೆ ಮಾಡಿ ರೆಡಿ ಇಡ್ತಾರೆ. ಒಂದು 5-10 ಮಾತ್ರ ಇರಬೇಕಾದ್ರೆ ಇವ್ರು ರೆಡಿ ಮಾಡ್ತಾರೆ, ಯಾಕಂದರೆ ಅವರ ಮಗನಿಗೆ ಇದು ಬೇಕೇ ಬೇಕು. ಮುಂಚೆಲ್ಲ ಏನಾಗ್ತಿತ್ತಂದರೆ, ಈಗ ಮದ್ದು ತರಬೇಕಾದ್ರೆ ಮದ್ದು ತಂದರೆ 2 ವಾರದ ಕೋರ್ಸ್ ಮಾಡಬೇಕು ನಮ್ಮ ಯಜಮಾನರಿಗೆ. ಅಷ್ಟು ಕೆಮ್ಮು, ಕಫ ತುಂಬ ಇದು. ಡಸ್ಟ್ ಎಲರ್ಜಿ ಆಗೋಲ್ಲ, ಸ್ವಲ್ಪ ಥಂಡಿ ಆದರೂ ಆಗೋಲ್ಲ, ಮತ್ತು ವಾಂತಿ ಮಾಡ್ತಾಯಿದ್ರು. ಜಾಸ್ತಿ ಕಫ ಎಲ್ಲ ಸ್ಟಾರ್ಟ್ ಆದರೆ ವಾಂತಿ ಮಾಡ್ತಾಯಿದ್ರು. ಈಗ ಒಂಚೂರು ಕಮ್ಮಿ ಆಗಿದೆ. ಅಂದರೆ ನಿಮಗೆ ಒಮ್ಮೆ ಇದು ನಾವು ತಿನ್ನುವ ಅಂತ ಹೇಳ್ಕೊಂಡು ಮತ್ತೆ ಬರೋದಿಲ್ಲ ಅಂತ ಹೇಳೋದಲ್ಲ, ಯಾಕಂದರೆ ಆ ಥಂಡಿಗೆ ಮತ್ತು ಡಸ್ಟ್ ಎಲರ್ಜಿಗೆ, ಮಳೆಗಾಲ ಜಾಸ್ತಿ ಇದ್ದರೆ ಶೀತ ಎಲ್ಲ ಬರುತ್ತೆ. ಆದರೆ ಇದು ತಿಂದ ಕೂಡಲೇ ಸೈಡ್ ಎಫೆಕ್ಟ್ ಇಲ್ಲ, ಬಟ್ ಕಫ ನೀರಾಗಿ ಹೋಗುತ್ತೆ. ಯಾವಾಗಲೂ ನಮಗೆ ಕಫ ಆದ ಕೂಡಲೇ ಮತ್ತು ನ್ಯೂಮೋನಿಯಾ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕಫ ಗಟ್ಟಿಯಾಗಿ ಮತ್ತೆ ಇದಾಗುತ್ತೆ. ಇದು ಒಮ್ಮೆಗೆ ಕ್ಲಿಯರ್ ಆಗುತ್ತೆ. ಒಂದೇ ದಿನಕ್ಕೆ ಕ್ಲಿಯರ್ ಆಗುತ್ತೆ ಅಂತ ಅಲ್ಲ. ನಾವೀಗ ಗೋಲಿ ತಗೊಂಡಾಗೆ ದಿನಕ್ಕೆ 3 ಗೋಲಿ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಹೀಗೆ 3 ಗೋಲಿ ತಗೊಂಡ್ರೆ ಒಂದು 3-4 ದಿವಸಕ್ಕೆ ಕಮ್ಮಿ ಆಗುತ್ತೆ. ಅಂದರೆ ನೀರಾಗಿ ಹೋಗುತ್ತಲ್ಲ, ನಮಗೆ ಮೋಷನ್ಗೆ ಮಕ್ಕಳಿಗೆ 2 ಸಾಕಾಗುತ್ತೆ. ಆದರೆ ದೊಡ್ಡವರು ಒಂದು ದಿನಕ್ಕೊಂದು 3 ಥರ ತಗೊಳ್ಬೋದು. ಕೆಮ್ಮು ಸ್ಟಾರ್ಟ್ ಆದರೆ ಅದರಲ್ಲೇ ಕಮ್ಮಿ ಆಗುತ್ತೆ. ಇದು ತುಂಬ ಕಾಂಡಬಯ್ಯ ಜೋರು ಉತ್ತಮ ಮಾತ್ರ ಇದನ್ನ ಕೊಂಜೆ. ಹಾಂ, ಕೇಳಿದ್ರಲ್ಲ ಅವ್ರು ಏನು ಹೇಳಿದರು ಅಂತ. ಮಕ್ಕಳಿಗೆ ಒಂದು ಸಾಕಾಗುತ್ತೆ, ದೊಡ್ಡವರಿಗಾದರೆ ಬೆಳಿಗ್ಗೆ ಮತ್ತು ಸಂಜೆಗೆ ಜೋರಿದ್ದರೆ, ಅಂದರೆ ಕಫ ತುಂಬ ಇರುತ್ತಲ್ಲ, ಅದಕ್ಕೆ ತುಂಬ ಇದಾಗುತ್ತೆ. ಇದು ಅದಕ್ಕೆ ನಿಮ್ಮ ಜೊತೆನೂ ಹಂಚ್ತಾ ಇದ್ದೀವಿ ನಾವು, ಅತ್ತೆ ಮತ್ತು ಸೊಸೆ. ನಾನಿವತ್ತು ವೀಡಿಯೋ ಮಾಡೋದು ಅತ್ತೆದು ಸ್ಪೆಷಲ್ ಇವತ್ತು. ಮುಂಚೆನ ನಾವೆಲ್ಲ ಏನಾದರೂ ಕಡ್ದು ಕೊಡ್ತೇವಲ್ಲ, ಅದೆಲ್ಲ ರೆಡಿ ಮಾಡಿ ಕೊಡೋದು ನಾವು ಮಾಮಿಗೆ. ಅಡುಗೆ ಎಲ್ಲ ಅವರೇ ಮಾಡಬೇಕು. ಅವರು ಮಗಂದ್ರಿಗೆಲ್ಲ ಇಬ್ಬರಿಗೂ ಇವ್ರು ಅಡುಗೆ ಮಾಡಿದ್ದೇ ರುಚಿ ಆಗೋದು. ನಾವೇನಿದ್ರು ಕಟ್ ಮಾಡಿ ಕೊಡೋದು ಮತ್ತು ಅರ್ದು ಕೊಡೋದು ಅದೆಲ್ಲ ನಮ್ಮ ಕೆಲಸ. ಅಡುಗೆ ಇದರಲ್ಲೆಲ್ಲ ಅವರೇ ಎಕ್ಸ್ಪರ್ಟ್, ಅವರಿಂದನೇ ಕಲ್ತಿದ್ದು ನಾವೆಲ್ಲ. ಮತ್ತು ಎಲ್ಲ ಒಳ್ಳೆ ಹೇಳಿಕೊಡ್ತಾರೆ. ನಾವು ಮದುವೆಗೆ ಬರಬೇಕಾದ್ರೆ ನನಗೆ ಏನೂ ಗೊತ್ತಿರಲಿಲ್ಲ, ಯಾಕಂದರೆ ಅಡುಗೆ ಮನೆಗೆ ಹೋದವಳೆ ಎಲ್ಲ. ಯಾಕಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಆದ್ದರಿಂದ ನಮಗೆ ಅಡುಗೆ ಮನೆಯಲ್ಲಿ ಏನು ಕೆಲಸ ಇಲ್ಲ. ತುಂಬ ಜನ ಇದ್ದರು. ನಮ್ಮ ಅಮ್ಮ, ಚಿಕ್ಕಪ್ಪನ ಹೆಂಡತಿಯರು, ಅತ್ತೆಂದಿರು ಎಲ್ಲ ಇದ್ದರು. ನಮ್ಗೆ ಏನಿದ್ರು ಹೊರಗಡೆ ಕೆಲಸ.
ಗುಡಿಸೋದು, ಕಸ ಗುಡಿಸೋದು ಮತ್ತು ದನಗಳದ್ದೆಲ್ಲ ಅದೆಲ್ಲ ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ವಿ. ಗದ್ದೆ ಎಲ್ಲ ಇತ್ತು ಮತ್ತು ಕೊಟ್ಟಿಗೆ ಕೆಲಸ ಎಲ್ಲ ಮಾಡ್ತಾಯಿದ್ವಿ ನಾವು. ಮತ್ತು ಹೊರಗಿದ್ದು ಅಡುಗೆ ಮನೆದು ಗೊತ್ತೇ ಇರಲಿಲ್ಲ ಏನು, ನನಗೆ ಕಲಿಸಿದ್ದೆ ಎಲ್ಲ. ಮೀನು ಯಾವ ಟೈಪ್ ಇದೆ, ಈಗ ನಾನು ಯಾವ ಟೈಪ್ ಬೇಕಾದ್ರೆ ಮೀನು ಮಾಡ್ತೀನಿ, ಯಾವ ಟೈಪ್ ಬೇಕಾದ್ರೆ ಮಸಾಲೆ ಮಾಡ್ತೀನಲ್ಲ. ಆದರೆ ಫಸ್ಟ್ ನನಗೆ ಏನೂ ಗೊತ್ತಿರಲಿಲ್ಲ, ನನ್ನ ಮಾಮಿನೇ ಕಲಿಸಿದ್ದು. ಅದು ನಿಮ್ಮ ಜೊತೆ ಅಂತ ಇದ್ದೀನಿ ಅಷ್ಟೇ. ಎಲ್ಲರೂ ಹೇಳಿಕೊಡಲ್ಲ, ಬಟ್ ನನ್ನ ಮಾಮಿ ಹೇಳ್ತಾಯಿದ್ರು, ಗೊತ್ತಿಲ್ಲದಿದ್ರೆ ಏನು ಮಗ, ಕಲ್ತ್ರೆ ಆಯಿತು ಅಷ್ಟೇ, ಕಲಿಯೋ ಮನಸ್ಸು ಇರಬೇಕಷ್ಟೇ, ಯಾವತ್ತೂ ಕಲಿಬೋದು ಅಂತ. ಅದೇ ಇದು, ಅದೇ ನಾವಿಬ್ಬರು ಫ್ರೆಂಡ್ಸ್ ಥರನೇ ಇದ್ದೀವಿ, ನಾನು ಮತ್ತು ಮಾಮಿ. ಏನಿದ್ರು ಶೇರ್ ಮಾಡ್ಕೊಳ್ತೇವೆ. ನಮ್ಮ ಮಾಮಿ ಅತ್ತೆ ಮತ್ತು ಸೊಸೆದು ಏನು ಪಾಲಿಸಿ ಅಂದರೆ, ನನಗೇನಾದರೂ ಅತ್ತೆ ಜೊತೆ ಬೇಜಾರಾದರೆ ಡೈರೆಕ್ಟಾಗಿ ಹೇಳ್ತೀನಿ, ಅವರಿಗೂ ನನ್ನ ಜೊತೆ ಬೇಜಾರಾದರೆ ಡೈರೆಕ್ಟಾಗಿ ಹೇಳ್ತೇವೆ. ಮೂರನೇ ಅವರದಕ್ಕೆ ಪ್ರವೇಶ ಮಾಡಲಿಕ್ಕೇನೇ ಇಲ್ಲ, ಮೂರನೇವ್ರಿಗೆ ಚಾನ್ಸೇ ಇಲ್ಲ. ಅದೇ ನಮ್ಮದು ಸೀಕ್ರೆಟ್. ನಂದು ಮತ್ತು ಅತ್ತೆದ್ದು. ನಮ್ಮ ಯಜಮಾನರು ಬರಲಿಕ್ಕಿಲ್ಲ ಆ ನಡುವೆ, ನಾವೇ ಇಬ್ಬರು ಸಾಲ್ವ್ ಮಾಡ್ಕೊಳ್ತೀವಿ. ಅವರಲ್ಲಿಗೆ ಹೋಗೋದೇ ಇಲ್ಲ. ನಾವು 3 ಮಂದಿ ಸೇರಿದರೆ ನಾನು ಮತ್ತು ಅತ್ತೆನ ಒಂದು ಪಾರ್ಟಿ, ನಮ್ಮ ಯಜಮಾನರು ಒಂದು ಪಾರ್ಟಿ, ನಾವಿಬ್ಬರು ಸೇರಿ ಅವ್ರ ಹತ್ರನೇ ಜಗಳ ಮಾಡ್ಕೊಳ್ತೀವಿ. ಹಾಗೆ ಈಗ ನೋಡಿ, ಕೈ ಆಡಿಸ್ತಾ ಇದ್ದಾರೆ, ಅದರಿಂದ ಕೈ ತೆಗಿಬಾರ್ದು, ಅಂದರೆ ಸೌಟು ಆಡಿಸ್ತಾ ಇರಬೇಕು. ನೋಡಿ ಮಾಡ್ತಾ ಇದ್ದಾರೆ ಅವರು, ತೋರಿಸ್ತೀನಿ ನಾನು. ಗಟ್ಟಿ ಆಗ್ತಾ ಬರ್ತಾಯಿದೆ. ಫ್ಲೇಮು ಲೋವಲ್ಲಿ ಇರಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಗಟ್ಟಿ ಆಗ್ತಾ ಬರಬೇಕದು. ನೋಡಿ, ನೀರು ಹಾಕೋದೇನೆ ಇಷ್ಟು ಹೊತ್ತು ತಿರುಗಿಸ್ಬೇಕು. ನೀರೊಂದು ಹಾಕಿದ್ವು ಅಂತಂದರೆ 1 ಗಂಟೆ ಆದರೂ ಅದು ಮತ್ತು ನೀರು ಆಗ್ತಾನೆ ಹೋಗುತ್ತದು. ಅವರು ಚೆಕ್ ಮಾಡ್ತಾ ಇದ್ದಾರೆ ಅದನ್ನು. ಗಟ್ಟಿ ಉಂಡೆ ಬರಬೇಕದು, ಅಂದರೆ ನಾವು ಸ್ಟೋರ್ ಮಾಡಿ ಇಡಬೇಕಲ್ಲ, ಒಂದೊಂದು ಸೈಜಿದು ಉಂಡೆ ಮಾಡಲಿಕ್ಕಿದೆ ಅದರಲ್ಲಿ. ಪಾಕ ಬಂತ ಅಂತ ಹೇಳ್ಕೊಂಡು ನೀರು ಅದ್ಬಿಟ್ಟು ಅದರಲ್ಲಿ ಚೆಕ್ ಮಾಡ್ತಾರೆ. ಅಲ್ಲ ಅವೇನು ಕೆರೆತ ಗಟ್ಟಿಯಾಗಬೇಕು ನೋಡಿ. ಇದೆ ಪಾರ್ಟಿ ಬೇಗ ಬೇಗ ಉಂಡೆ ಕಟ್ಟೋದು ಬಂದ್ ಮಾಡ್ತಾ ಇದ್ದೇನೆ. ಈಗ ಅದನ್ನು ಇದಕ್ಕೆ ಹಾಕಬೇಕು ನೋಡಿ. ಇದೀಗ ಬಿಸಿ ಇರಬೇಕಾದ್ರೇ ಇದನ್ನು ಉಂಡೆ ಕಟ್ಟಬೇಕು ಈ ರೀತಿ. ಅವು ಅಂಚಿನ ಪಡ್ಬೇಕು ಸಂಬಂಧದ ಮೂಗಿಪ್ಪು ಬರಿಟ್ಟು ಗಿಪ್ಪು. ನಾವೀಗ ಇದು 2 ಟೈಪಲ್ಲಿ ಉಂಡೆ ಮಾಡ್ತಾ ಇದ್ದೇವೆ. ಒಂದು ಸ್ವಲ್ಪ ಚಿಕ್ಕದು, ಅಂದರೆ ಮಕ್ಕಳಿಗೋಸ್ಕರ ಅಂತ, ಮತ್ತು ಸ್ವಲ್ಪ ದೊಡ್ಡದು ಅಂತ. ಇಷ್ಟು ಚಿಕ್ಕ ಒಮ್ಮೆಗೆ ಇಷ್ಟು ದೊಡ್ಡ ಉಂಡೆ ಸಾಕಾಗತ್ತೆ. ಇದೀಗ ಪಕ್ಕ ಬಿಸಿ ಹೋಗೋ ಒಳಗೆ, ಇದೀಗ ಬಿಸಿ ಇದೆ ನೋಡಿ, ಬಿಸಿ ಹೋಗೋ ಒಳಗೆ ಹೇಗೆ ಉಂಡೆ ಕಟ್ಟಬೇಕು. ಚಪ್ಪೆ ಆದರೆ ಗಟ್ಟಿ ಆಗುತ್ತೆ ಅದು, ಮತ್ತು ಉಂಡೆ ಬರಲ್ಲ. ಹೀಗೆ ಮಾಡಿಬಿಟ್ಟು ಗಟ್ಟಿ ಆದರೆ ಆಗಲ್ಲ. 2 ಟೈಪಲ್ಲಿ ಮಾಡ್ತಾಯಿದ್ದೀವಿ ನಾವು, ಒಂದು ಸಣ್ಣ ಸೈಜಲ್ಲಿ, ಒಂದು ದೊಡ್ಡ ಸೈಜಲ್ಲಿ. ಈ ರೀತಿ ನೋಡಿ. ಕಾಣ್ತಾ ಇದೆಯಲ್ಲ ನಿಮಗೆ, ನೋಡ್ತಾ ಇದ್ದೀರಲ್ಲ. ಅವರು ಮಾಡ್ಬೇಕಾರೆ ಜಾಸ್ತಿ ದೊಡ್ಡದು ಮಾಡಬೇಡ ಮಗ ಬೈತಾನೆ, ಮತ್ತು ಅವನಿಗೆ ಜಾಸ್ತಿ ದೊಡ್ಡ ಉಂಡೆ ಮಾಡಿ ಖಾರ ಆಗತ್ತಲ್ಲ ಅದು ಭಯ ಆಗತ್ತೆ ಅವರಿಗೆ. ಬೈತಾನಲ್ಲ ಅವನು ಖಾರ ಆದರೆ. ಅತ್ತೆ ಮಾಮಿ ಹಾಂ, ಬೈದು ತಿಂತಾರೆ, ಮತ್ತು ಅವರು ತಿಂತಾರೆ, ಕಮ್ಮಿ ಆಗಬೇಕಲ್ಲ ಅದಕ್ಕೆ ತಿಂತಾರೆ. ಆದರೆ ಅಮ್ಮನಿಗೆ ಹೇಳ್ತಾರೆ, ಇದೆಂತ ಇಷ್ಟು ಖಾರ ಮಾಡಿಟ್ಟದ್ದು, ಇಷ್ಟು ದೊಡ್ಡ ಉಂಡೆ ಹೇಗೆ ತಿನ್ನೋದು ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಚಿಕ್ಕ ಉಂಡೆ ಮಾಡು, ಮತ್ತು ನನಗೆ ಬೈತಾನೆ ಅಂತ. ಅವರೆಲ್ಲ ಮೇಯ್ನ್ ಕುಕ್ ಇದ್ರದು. ನನಗೆ ಬಟ್ಟಲು ಬೀಳುತ್ತೆ ನೋಡಿ, ಉಂಡೆ ಕಟ್ಟಿ ಆಯಿತು. ಅದನ್ನೀಗ
ಮತ್ತು ರೋಲ್ ಥರ ಮಾಡಬೇಕು. ಈ ರೀತಿ ಮಾಡಬೇಕು. ಅಂದರೆ ಅದು ಬಿಸಿ ಇರುತ್ತಲ್ಲ, ಬಿಸಿ ಇರೋದಕ್ಕೆ ಒಮ್ಮೆ ಗಂಟು ಕಟ್ಟಬಾರ್ದು ಅಂತ ಹೇಳ್ಕೊಂಡು ಉಂಡೆ ಈ ರೀತಿ ಮಾಡಿದ್ವಿ. ಈಗ ಶೇಪಿಗೆ ತಗೊಂಡು ಬರ್ಬೋದು. ಅದನ್ನು ಯಾವ ಶೇಪು ಮಾಡ್ಕೊಳ್ಬೋದು. ರೌಂಡ್ ಶೇಪಿಗೆ ನೋಡಲಿಕ್ಕೂ ಚೆಂದ ಕಾಣುತ್ತಲ್ವ. ಈ ರೀತಿ ರೌಂಡ್ ಶೇಪ್ ಮಾಡಿದರೆ ಆಯಿತು. ನೋಡಿ, ಇದೀಗ ರೆಡಿಯಾಗಿದೆ. ಇನ್ನು ಮತ್ತೆ ಇದು ತಣ್ಣಗಾದರೆ ಮತ್ತು ರೆಡಿಯಾಗಿರುತ್ತೆ. ದೊಡ್ಡವರಿಗಾದರೆ ಈ ದೊಡ್ಡ ಗೂಲಿ, ಸಣ್ಣ ಮಕ್ಕಳಿಗಾದರೆ ನೋಡಿ ಅಂಟತ್ತೀಗ ಬಿಸಿ ಬಿಸಿ ಇದೆಯಲ್ಲ, ಸಣ್ಣ ಗೋಳಿ ಸಾಕಾಗತ್ತೆ ನೋಡಿ. ಸಣ್ಣದು ಸಿಹಿ, ಖಾರ ಮತ್ತು ಕಹಿ 3 ರುಚಿ ಇರುತ್ತೆ. ಇದು ಅಮೃತಬಳ್ಳಿ ಖಾರವಾಗಿರುತ್ತೆ, ಮತ್ತು ಬೆಲ್ಲ ಸಿಹಿಯಾಗಿರುತ್ತಲ್ಲ, ಆಮೇಲೆ ಕರಿಮೆಣಸು ಖಾರ, ಅದರ ಜೊತೆಗೆ ಶುಂಠಿ ಮತ್ತು ಈರುಳ್ಳಿ ರಸ, ತುಳಸಿ ತಪ್ಪು, ಈ 3 ಫ್ಲೇವರು ಒಳ್ಳೆ ಬರುತ್ತೆ. ತಿನ್ಬೇಕಾದ್ರೆ ತುಂಬ ರುಚಿನೂ ಇರುತ್ತೆ. ಹಾಗೆ ಖಾರ, ಕಹಿ ಮತ್ತು ಸ್ವೀಟ್ ಆರೋಗ್ಯಕ್ಕೆ ಒಳ್ಳೆಯದು. ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ ಏನು. ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ಆದರೆ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿಟ್ಟು ಮಾಡಿದರೆ ಏನಾಗಲ್ಲ, ಇಲ್ಲದ್ರೆ ಕರಟಿ ಹೋಗುತ್ತೆ. ಪೇಷನ್ಸ್ ಬೇಕು, ತಾಳ್ಮೆ ತುಂಬ ಮುಖ್ಯ ಇದಕ್ಕೆ. ಯಾಕಂದರೆ ಒಂದು ಅರ್ಧ ಗಂಟೆ ಇದನ್ನು ಕೈಯಾಡಿಸ್ತಾ ಇರಬೇಕು. ಹಾಗಾಗಿ ತಾಳ್ಮೆಯಿಂದ ಮಾಡಿದರೆ ಇದೇ ಸೈಜಿಗೆ ಇಷ್ಟು ಒಳ್ಳೆಯದಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇದು ನಮ್ಮ ಮಾಮಿದು ಶೀತ ಕೆಮ್ಮು ಮತ್ತು ಕಫಕ್ಕೆ ಮನೆಮದ್ದು. ಮನೆಯಲ್ಲಿರುವ ವಸ್ತುಗಳಿಂದ ಮಾಡುವಂಥದ್ದು ಇದು. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನಮ್ಮ ವೀಡಿಯೋಸ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ನೋಡಿ, ಈ ರೀತಿಗೆಲ್ಲ ಒಳ್ಳೆ ಶೇಪ್ ಬಂದಿದೆ. ಇದನ್ನು ಒಂದು ದಿನ ಹೀಗೆ ಇಡಬೇಕು. ಈಗ ನಾವು ಇವತ್ತು ನೈಟ್ ಮಾಡಿದ್ದೇವೆ ಉಂಡೆ. ಅಂದರೆ ಈಗ ಬಟ್ಟಲಲ್ಲೇ ಹಾಕಿ ಇಡಬೇಕು ದೂರ. ಅದು ನಾಳೆಗೆ ಏನಾಗುತ್ತೆ, ಬೆಳಿಗ್ಗೆ ಗಟ್ಟಿಯಾಗಿರುತ್ತೆ. ಆನಂತರ ಡಬ್ಬಕ್ಕೆ ಹಾಕಿ ಇಡಬೇಕು, ಒಂದು ಕಂಟೈನರಿಗೆ ಹಾಕಿ. ಇಲ್ಲ ಅಂದರೆ ಈಗಲೇ ಹಾಕಿದರೆ ಅದು ಅಂಟಾಗುತ್ತೆ, ಫುಲ್ಲು ಮುದ್ದೆ ಥರ ಆಗುತ್ತೆ. ಮತ್ತು ಒಂದು ದಿನ ಬಿಟ್ಟರೆ, ಒಂದು 12 ಗಂಟೆ ಬಿಟ್ಟು ಒಂದು ಡಬ್ಬಕ್ಕೆ ಹಾಕಿಟ್ರೆ ಅಂಟೋದಿಲ್ಲ, ಗಟ್ಟಿಯಾಗಿರುತ್ತೆ. ನೋಡಿ, ಈ ರೀತಿ 2 ಬಟ್ಟಲಲ್ಲಿ ಹಾಕಿಟ್ಟಿದ್ದೇವೆ. ಈಗ ಅದನ್ನು ಇಷ್ಟು ಶೇಪಿಗೆ ಬಂತು. ಈಗ ಸ್ವಲ್ಪ ಅಷ್ಟು ಗಟ್ಟಿ ಏನಿಲ್ಲ, ಸ್ವಲ್ಪ ನಸೆ ಇದೆ. ನಾಳೆಗೆ ಕಲ್ಲಿನ ಥರ ಆಗುತ್ತೆ. ಕಹಿ, ಖಾರ ಮತ್ತು ಸ್ವೀಟು. ಆನಂತರ ಈರುಳ್ಳಿ ಮತ್ತು ತುಳಸಿ ತಪ್ಪಿನ ಫ್ಲೇವರ್. ಸೈಡ್ ಎಫೆಕ್ಟ್ ಇಲ್ಲದ ಮನೆಮದ್ದು. ನೀವು ಟ್ರೈ ಮಾಡಿ ಮನೆಯಲ್ಲಿ.